ಮಾಧವ ದೇವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ಕಜ್ಜದಳ್ಳದ ತಾಕ್ಷ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಳ ತಾಕ್ಷ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಳ ತಾಕ್ಷ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದಳ ತಾಕ್ಷ ಮನ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ದೇವ ಕರುಣಾನಿಧಿ ಮಾಧವ 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 ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಹೇ ಪರಮಾತ್ಮ, ಅರಮುಚ್ಚಿದ ಕಣ್ಣುಗಳಿಂದ ಈ ಪ್ರಪಂಚದ ಲೀಲೆಗಳನ್ನೆಲ್ಲ ನೋಡುತ್ತಿರುವೆ ಅಲ್ಲವೇ? ಹೇ ಭಕ್ತ ಪರಾಧೀನ, ಭಕ್ತರನ್ನು ಕಾಪಾಡುವ ಬಿರುದನ್ನು ಹೊತ್ತ ಸ್ವಾಮಿ, ನಿದ್ರಿಸು ದೇವ ನಿದ್ರಿಸು. ನೀನು ಎಚ್ಚರವಾಗುವವರೆಗೂ ನಾನು ಈ ದ್ವಾರದಲ್ಲೇ ಕಾಯುವೆನು. ಏನಿ ಭವನದ ಶೃಂಗಾರ ವೈಭವ! ಹೌದವನರ ಮನೆಯು ಮನಕ್ಕೆ ಮುಂದಗೊಳಿಸೋದು ಹೌದವನರ ಮನೆಯು ಮನಕ್ಕೆ ಮುಂದಗೊಳಿಸೋದು ಬಹು ಜಗದೊಳ್ಳಿಗಕ್ಕೆ ಸಾಕಿ ಕಾಣೆನು ಅಲ್ಲೇ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲ ಪಚ್ಚೆ ಕೆಂಪುಗಳ ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ಬಾಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಬಾಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಸೊಬಗು
ಕಾಣೆನು ಅಲೆ ಅಲೆ ಅಲೆ. ಮಾಧವನ ಅರಮನೆಯು ಎನಿದು ರವ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗುಡವೋ. ಮಾಧವನ ಅರಮನೆಯು ಎನಿದು ರಮ್ಯವೋ, ಶ್ರೀಹರಿಯ ಹೃದಯವಿದು ಅತಿ ನಿಗುಡ. ಎತ್ತಲು ನಾಡುತ್ತಿಯೇ ಅಂದಿನ ಪುತ್ತಳಿಗೆ, ಎತ್ತಲು ನೋಡುತ್ತಿಯೇ ಅಂದಿನ ಪುತ್ತಳಿಗೆ. ಸಿದ್ಧಗೆ ಉದವನ್ನು ನೀರುತ್ತಲಿರುವ ನೋಡ, ಸಿದ್ಧಗೆ ಉದವನ್ನು ನೀರುತ್ತಲಿರುವ ನೋಡ. ಮಾಧವನರ ಮನೆಯ ಮನೆಗೆ ಜಗದಳಿದಕ್ಕೆ ಸಾಟಿ ಕಾಣೆನು ಅಲೆ ಅಲೆ ಅಲೆ. ಮುತ್ತು ರತ್ನ ವಜ್ರ ವೈರಗಳಿಂದ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರೆದಂತೆ ನನ್ನ ಅಂತರಾಳದಲ್ಲಿ ಭಾಸವಾಗುತ್ತಿರುವುದು. ವಿಶಾಲ ವಿಶ್ವ ಜಗತ್ತಿನ ಸೌಂದರ್ಯ ಸೊಬಗನ್ನೇ ಹೊಂದಿರುವ ಈ ದ್ವಾರಕಾ ನಗರವನ್ನು ನೋಡಿದರೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೌಂದರ್ಯದ ಸೊಬಗನ್ನೇ ಇಲ್ಲಿಯೇ ಬಿಟ್ಟಿರುವಂತೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯನ್ನೇ ನಾಚಿಸುವಂತಹ ಶಿಲಾ ಬಾಲಕಿಯರು, ಬಳ್ಳಿಯಂತೆ ಬಳಕುವ ಈ ನಡು, ಫಲಫಲನೆ ಹೊಳೆಯುವ ಈ ನಯನಗಳು, ಮಧುಚಂದ್ರನನ್ನೇ ಮೈಸಿಬಿಡುವಂತಹ ಮಂದಾಸ. ಅಬ್ಬಬ್ಬ, ಇವರನ್ನೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ.
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ. ಇದೇನಿದು ಇಂದ್ರಾಂತು? ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರುವುದೇ? ಛೇ! ಕೃಷ್ಣ, ಈ ನಿನ್ನ ಮಾಯಾಶಯನಗಾರವನ್ನು ಕಂಡು ಬೆರಗಾಗುವಲ್ಲ ಈ ಗೌರವೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕೋರ ಗಾಂಧಾರಿ ದೇವಿಯ ಗರ್ಭ ಸಂಜಾತ. ಗೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ? ಛೇ! ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವಶಕುನಿಯ ಸಲಹೆಯಂತೆ ಆ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕೆಗೆ ಮೊದಲೇ ಬಂದೆ. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡೋಣ. ಓ ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ನಿಮ್ಮ ಕೃಷ್ಣನು ನಿದ್ರಿಸುತ್ತಿರುವನೆ? ವಿರಾಟನ ಪುತ್ರಿಯ ಮದುವೆ ಸಂಭ್ರಮದಲ್ಲಿ ಹಗಲು ರಾತ್ರಿ ಜಾಗರಣೆ ಮಾಡಿದ ನಿಮ್ಮ ಕೃಷ್ಣನಿಗೆ ನಿದ್ದೆ ತಾನೇ ಎಲ್ಲಿ ಹರಿದಿತು? ಕೃಷ್ಣ, ನಿದ್ರಿಸು, ನಿದ್ರಿಸು. ರಾಜ್ಯ ಭಾರವನ್ನೆಲ್ಲ ಅಣ್ಣನಾದ ಬಲರಾಮ ದೇವರಿಗೊಪ್ಪಿಸಿ ಈತನು ಮಾತ್ರ ಸುಖ ತಲ್ಪದ ಲೀಲನವಾಗಿರುವ ಎಂತಹ ಸುಖ ಪುರುಷನೇ ಈತ. ಸಾತ್ಯಕಿ, ಒಂದು ಮಾತಿದೆ ಸಾತ್ಯಕಿ. ಏನು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರು ನಾವು ಅಲ್ಲೇ ಇರಬಹುದು. ಸರಿ, ಸರಿಯಾದ ಮಾತು ಸಾತ್ಯಕಿ. ಹಾಗಾದರೆ ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವು ನಮಗೆ ಸೇರಿದಂತಲ್ಲವೇ? ಓಹೋ, ಅದರಲ್ಲಿ ಸಂದೇಹವೇ ಮಹಾರಾಜ. ಸ್ವಾಮಿ ಎಚ್ಚರವಾಗಲಿ, ಪೀಠದಲ್ಲಿ ಕುಳಿತುಕೊಳ್ಳಿ. ನಾನು ಯಾರು? ಐತಾ ದಿಗ್ಗಂತ ಜಗತ್ ಪ್ರಚಂಡ, ಉದ್ದಂಡ ದೋರ್ದಂಡ ವೈರಿಗಳ ಗಂಡ, ಗಂಡುಗಲಿಗಳ ಗಂಡ ರಣ ಪ್ರಚಂಡ. ಮಲ್ಲರೋಳ್ ಮಲ್ಲ ಜಗದೇಕ ಮಲ್ಲ, ನನ್ನೆಲ್ಲ ಗೆಲ್ಲಬಲ್ಲ ಚಲದಂಕ ಮಲ್ಲ. ಹಸ್ತಿನಾವತಿಯ ಚಕ್ರೇಶ್ವರನ ನಾನು ಕೇವಲ ಈ ಗೋಪಾನ ಪರೆಯಲ್ಲಿ ಕುಳಿತುಕೊಳ್ಳುವುದೆಂದರೆ ಅಸಂಭವ. ಈ ಸಾರ್ವಭೌಮನಿಗೆ ಯೋಗ್ಯ ಸ್ಥಾನ ಸದಾ ನಿನ್ನ ಅಭಯಂ ನಿರಂತರ ದಯದಿತ್ರಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ದಯದಿತ್ರಿ ವಾಸುದೇವಂ. ಸದಾ ನಿನ್ನ ಅಭಯಂ ದಿನ ಬಂಧು ನಿಗಮಾಗಮದಿ ಬಂಧು ನಿಗಮಾಗಮಸಿ ಅಗಣಿತ ಗುಣಗಣ ಹರಿ ಗುರು ವಂದನ. ಅಗಣಿತ ಗುಣಗಣ ಹರಿ ಗುರು ವಂದನ. ಜಗದ ವ್ಯಾಪಕ ಕೃಷ್ಣ
ವ್ಯಾಪಕ ಜಗದ ವಿವಾತ್ಮಕ ಜಗದ ವ್ಯಾಪಕ ಜಗದ ವಿವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಜಯ ನಗರ ಸಿಂಧ ನಯನ ಸಿಂಧು ಜಯ ನಗರ ಸಿಂಧ ನಯನ ಸದಾ ನಿನ್ನ ಅಭಯ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸಾರ್ಥಕ್ಕೆ ಎಲ್ಲಿ ನನ್ನ ಪ್ರಾಣ ಸಖನು ಎಲ್ಲಿಯ ನಿನ್ನ ಪ್ರಾಣ ಸಖ? ಈ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾರ್ಥಕಿ? ನನಗದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ ಅರ್ಜುನ, ಹಿಂದಿನ ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ಈ ದಿನ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯವನು. ಎಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲಿ. ವಾಸುದೇವನ ಕೃಪಾ ದೃಷ್ಟಿ ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನ ಮತ್ತು 4 ಸಹೋದರರು ಚಿರಜನ ಸಲುವಾಗಿ ಪಾಂಚಾಲಿ ಸಂಗಡ ಚಿರಜನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆ ಒಡೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ದ್ವಾರಕೆಯ ಮೊದಲೇ ಬಂದೆ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸೇ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಆಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯವು ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಯಾಮೂರ್ತಿಯ ಪಾದದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಅರ್ಜುನ, ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತ ಹರಿತಿರುವುದು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಶಬರಿಗೆ ಅಭಯವನ್ನಿಟ್ಟ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಜನಾರ್ದನ, ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಹಿಗಿಸು ಲೋಕದ ಭವಬಂಧನ, ಹಿಗಿಸು ಲೋಕದ ಭವಬಂಧನ. ಜನಾರ್ದನ, ವಾಸುದೇವ, ಓ ಸಿಂಧು ಶಯನ ಅಜಗಳ ನಗೆಗೆ ದಾಟಿಸದೆ ಯೋಗ ನಿದ್ರ ಎಂತಾಗುವುದು ನಾನು. ಅಜಗಳ ನಗೆಗೆ ದಾಟಿಸದೆ ಯೋಗ ನಿದ್ರ ಎಂತಾಗುವುದು ನಾನು. ಓ ಸಿಂಧು ಶಯನ ಸುಂದರ ವದನ,
ಯುಗದ ಗರಿಗಂತವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ ಯುಗ ಯುಗದ ಗರಿಗಂತವು ನೀನು ನಗು ನಗುತ್ತಲಿ ಈ ಜಗವ ಬೆಳಗಿದೆ ರಘುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ರಘುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಜಯನ ಸುಂದರ ವದನ ಹಿಗಿದು ಲೋಲದ ಭವ ಬಂಧನ ಹಿಗಿದು ಲೋಲದ ಭವ ಬಂಧನ ಪಾಂಡವರ ರಾಜವರಣ್ಯ ತಮ್ಮಾಂಡಗಳು ದೀನ ಶರಣ್ಯ ಪಾಂಡವರ ರಾಜವರಣ್ಯ ಬ್ರಹ್ಮಾಂಡಗಳು ದೀನ ಶರಣ್ಯ ದ್ರೌಪದಿಯು ಅಪಮಾನವ ಸಹಿತದ ಮರಳಿರು ತೊರೆದಲ್ಲಿ ಬಂದು ಕಾಯ್ದ ನೀದಂತೆ ಇಂದ್ರನೇ ಜನಾರ್ದನ ತೊರೆದಲ್ಲಿ ಬಂದು ಕಾಯ್ದ ನೀದಂತೆ ಇಂದು ಮಾನವೇ ಜನಾರ್ದನ ಓ ಸಿಂಧು ಶಯನ ಕರವದನ ಸಿಂಧು ಶಯನ ಕರವದನ ಹಿಗಿದು ಲೋಕದ ಭವ ಬಂಧನ ಹಿಗಿದು ಲೋಕದ ಭವ ಬಂಧನ ಸಿಂಧು ಚಂದನ ಕರವದನ ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ ಹೇಳು ಮೂರು ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇಛೆ, ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ ಪಾರ್ಥ? ವಾಸುದೇವ, ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಾನವಲ್ಲವೇ ದೇವ? ವಾಸುದೇವ, ಯಾರು? ಗುರುಕುಲ ಚಕ್ರೇಶ್ವರ. ಓಹೋ, ಸುಯೋಧನ, ಯಾವಾಗ ಬಂದಿ? ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಸಾರ್ವಭೌಮನಾದ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆಯಲ್ಲಿರುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂಥ ನಿದ್ರಾ ವೇಷಧಾರರನ್ನು ಎಚ್ಚರಿಸುವುದು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರದಿದ್ದ ನೀನು ಈ ಪಾರ್ಥನು ಬಂದೊಡನೆ ಎದ್ದು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಹೇಗಿದೆ ಈ ನಿನ್ನ ಕಪಟ ನಾಟಕ? ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ನೀನು ಬರುವ ವಿಚಾರ ನನಗೆ ಮೊದಲೇ ತಿಳಿಸಿದ್ದರೆ ಈ ದ್ವಾರ ಬಾಗಿಲಲ್ಲಿ ನಿಂತು ನಿನ್ನನ್ನು ಸ್ವಾಗತಿಸುತ್ತಿದ್ದನಲ್ಲ ಭಾವ. ಅದಿರಲಿ, ನೀವಿರುವರು ಇಲ್ಲಿಗೆ ಬಂದ ಕಾರಣ? ಪಾಂಡವರಿಗೂ ನಮಗೂ ಯುದ್ಧ ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಏನು, ಕುರುಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ, ವಾಸುದೇವ, ನೀನು ಸಹಾಯದವರ ಸಹಾಯ ಬೇಡುವ ಉದ್ದೇಶದಿಂದ ಬಂದಿ ಎಂದು ತೋರುವುದು. ಹೌದು ಪರಮಾತ್ಮ.
ಈ ಉಭಯ ಸಂಕಟದಲ್ಲಿ ಏನು ಮಾಡಲಿ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವಾ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು, ಯೋಚಿಸಿ ನೋಡು. ಬಾಬಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ನಿಮ್ಮಿಬ್ಬರಿಗೂ ಸಹಾಯವೇನೋ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಬಾವ. ಅದೇನು ಕೃಷ್ಣ ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಬಾವಾ, ಕೃಷ್ಣ, ನೀ ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಗೋ. ಭರತ ಕಂಡ ಪ್ರಳಯದಿಂದ ಲಾಭಯ ಸಂತಾಪ ದೂರಿದ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯ ಸಂತಾಪ ದೂರಿದ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ. ಭರತ ಭೂಮಿ ಆಳ ಬಯಸಿ ಸದೆಯ ರೋಡಾನೆ ದ್ರೋಹ ಬೆಸಗಿ. ಭರತ ಭೂಮಿ ಆಳ ಬಯಸಿ ಬಂದು ಬಳಗ ಕರುಂಗ. ಬಂದು ಬಳಗ ಕಾಂತದಿಂದ ಮಾರನ ಮೋಮ ಮಾಡಬೇಡ. ಕಾಂತನಾಗಿ ಮಾರನ ಮೋಮ ಮಾಡಬೇಡ. ಕಾಂತನಾಗಿ ಭರತ ಕಂಡ ಪ್ರಳಯ ಲಾಭಯಾರಿಗೋ. ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯ ಲಾಭಯಾರಿಗೋ. ಲಾಭಯಾರಿಗೋ. ಲಾಭಯ
ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತ್ವಯಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಭಾವ? ಕೃಷ್ಣ, ನಿನ್ನ ಹಿತನುಡಿಗಳನ್ನು ಕೇಳಲು ಹಸ್ತಿನಾವತಿಯಿಂದ ನಾನು ಇಲ್ಲಿಗೆ ಬಂದಿಲ್ಲ. ನನಗೆ ಸಹಾಯ ಮಾಡುವೆಯಾ ಅಥವಾ? ಓಹೋ, ಮುಂಬರುವ ಅನರ್ಥಗಳನ್ನೆಲ್ಲ ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಹಾಗಲಿ ಇಬ್ಬರಿಗೂ ಸಹಾಯವೇನೋ ಮಾಡುವೆನು. ಆದರೆ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಕಪಟಿ. ಈಗ ಕೇಳಿರಿ. ಅಪ್ರತಿಮ ವೀರ ಭಟನಿಂದ ಕೂಡಿದ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ವಾಸುದೇವ, ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿದನು. ನಿರಸ್ತನು ಆದ ಈ ಕೃಷ್ಣನ ಕಟ್ಟಿಕೊಂಡು ನನಗಾಗಬೇಕಾದರೂ ಸಹಾಯವಾದರೂ ಏನಿರುವುದು? ಕೃಷ್ಣ, ಭಾವ, ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಸಾಕು. ಬಲೆ ಬಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಬಳಿರೇ ಏನಿದು ಕಂತನ್ನಯ ಕಪಟ ಮೋಸ ಭರತ ಬಳಿರೇ ಏನಿದು ಕಂತನ್ನಯ ಕಪಟ ಮೋಸ ಭರತ ಕಣ್ಣಗದಂತ್ರ ಪ್ರಳಯ ಸಮರ ರುದ್ರಾಂಡವ ಪ್ರಳಯ ಚತುರ ಈ ಕೌರವೇಶ್ವರ ರಾಜಧರ್ಮಗಳಂತ ದಯಿಸಲಾರ ಈ ಆಯುಧಗಳನ್ನು ಧರಿಸದಿರೇ ಏಡಿ ಬಾಂಡವರನೆಂದು ಬಾಲಿದೆಯೋ ನೋಡಲೇ ನಿನ ಪಂಥ ಚಂದ್ರ ನಿಪುಣ ಅವತಾರ ಗುರುದ ಭಲೆ ಭಲೆ ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಸನ್ನೆ ಕಪಟ ಮಾತವನ್ನು ನಾನು ಹರಿತವನೆಂದು ತಿಳಿದೆ. ಪಾಂಡವರೆಂದರೆ ಎಷ್ಟೊಂದು ಮಮಕಾರ, ಅವರಲ್ಲೂ ಈ ಪಾತ್ರ ನಿನ್ನ ಪ್ರಾಣಸಕ. ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಮುಂಬರುವ ಕುರುಕ್ಷೇತ್ರದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವನ್ನು ವಹಿಸುವುದಿಲ್ಲ ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯ ಎಚ್ಚರ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದರಲ್ಲೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ ಇರುವೆನು. ಈಗ ಆ ಮಾತುಗಳೇಕೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ. ಕೃಷ್ಣ, ಒಳ ಸಂಜು ಬಲಿಸಂದು ಮುಂದೆ ಸಂಧಿಸೋಣ. ಸಮರಾಂಗಣದಲ್ಲಿ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿ ನನ್ನ ಕೈ ಸೇರಿದಂತೆಯೂ ಆರ್ಯವರ್ತದ ಸರ್ವಶ್ರೇಷ್ಠನೂ ಆದ ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿರುವನು. ಯಾದವಾಗಿ ನೀವು ಪಾಂಡವರ ಪಕ್ಷವನ್ನು ವಹಿಸಿದರು. ನನ್ನ ದ್ವಾರಕಾ ಯಾತ್ರೆ ಸಫಲವಾಯಿತು. ಅರ್ಜುನ, ಅರ್ಜುನ, ವಾಸುದೇವ, ಎಂತಹ ಕಾರ್ಯ ಮಾಡಿದೆ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನೇ ಕೊಟ್ಟೆಯಲ್ಲ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ. ಅಂದರೆ ಆ ದುರ್ಯೋಧನನು. ಅದು ಹೇಗೆ? ಮಾಧವ
ಮಾಧವ ನಿನ್ನಯ ದಯದಿ ಮುಂದುವೆ ನಾ ಜಯವ ಜಯದಿರುವ ಜಗದಿ ಮುಂದುವೆ ನಾ ಜಯವ ಜಯದಿರುವ ಜಗದಿ ಪುರದಲ್ಲಿ ನಯ ಒಲುಮೆಯ ಬರದೆ ಪುರದಲ್ಲಿ ನಯ ಒಲುಮೆಯ ಬರದೆ ಮಾಧವ ಕಾತುರವೇ ದೈಕೆ ವಿಜಯ ವಿಜಯ ಕಾತುರವೇ ದೈಕೆ ವಿಜಯ ಕರದೊಳು ಗಂಡೀಪ ಬಿಡಿನಿಗೆ ಯೋದೊಡದೆ ಕರದೊಳು ಗಂಡೀಪ ಬಿಡಿನಿಗೆ ಯೋದೊಡದೆ ಎದೆಗೆಡದಿರು ಜೋಕೆ ಕಡುದಿರಲಿ ನೆನೆಸಿ ಎದೆಗೆಡದಿರು ಜೋಗೆ ಕಡುದಿರಲಿ ನೆನೆಸಿ ಕಾತುರವೇ ದೈಕೆ ವಿಜಯ ವಿಜಯ ಕಾತುರವೇ ದೈಕೆ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಧಿಸು ಸಾಧಿಸು ಕಾರ್ಯವ ಸಾಧಿಸುವವ ನಾನು ಸಾಧಿಸು ಕಾರ್ಯವ ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ದಯದಿ ಮಾಧವ ದಯದಿ ಆತನೆಯ ಹಿತವ ಸತತವು ನಾ ಬಯಸಿ ಆತನೆಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದೆಲೆ ಪೊರೆವೆ ಅನವರತವು ನಿನ್ನ ಬಿಡದೆಲೆ ಪೊರೆವೆ ಮನದನು ಮನವೋ ಮನದನು ಮಾನವ ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇದಗೆ ಇಂದು ಸಾಧಿಸು ಕಾರ್ಯವ ಭಯವೇದಗೆ ಇಂದು ಸಾಧಿಸು ಕಾರ್ಯವ ಭಯವೇದಗೆ ಇಂದು ಸಾಧಿಸು ಕಾರ್ಯವ ಭಯವೇದಗೆ ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ
ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದ್ದೇನೋ ಕೃಷ್ಣ. ನೀನು ನನಗೆ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರತಟ್ಪಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸು. ನಿನ್ನೆ ವರದ ಹಸ್ತವು ನನ್ನ ರಥಾಶಗಳ ರಜ್ಜುಗಳನ್ನು ಹಿಡಿಯಲು. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಇಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಈಗ ನನಗೆ ಅನುಮತಿಯನ್ನು ಕೊಡೋದು, ಪುನಃ ನೋಡುವೆನು. ಪಾರ್ಥ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಭಕ್ತರ ಅಭಿಷ್ಟವನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ಧನ್ಯನಾದ ದೇವಾ, ಧನ್ಯನಾದ ಧನ್ಯನಾದ ಹರಿಯೇ, ಧನ್ಯನಾದ ವಾಸುದೇವ. ಪರಿಭವದಿಂದ ಕರೆಯೊಳ್ಳು ದೇವಯ್ಯ. ಪರಿಪರಿಯ ಪರಿಭವದಿಂದ ಕರೆಯೊಳ್ಳು ದೇವಯ್ಯ. ಪರಿಗಣಿಸಿದಾಯೋ ಪ್ರಭುವೇ, ಚರಣದೊಳು ಶಿರವ ಇದುವೆ. ಪರಿಗಣಿಸಿದಾಯೋ ಪ್ರಭುವೇ, ಚರಣದೊಳು ಶಿರವ ಇದುವೆ. ಧನ್ಯನಾದನ ಹರಿಯೇ, ಧನ್ಯನಾದನ ಕದನದೊಳು ಗುರುಪತಿ ಜಯವ, ಅದ ಗೆಲ್ಲಿಸಿ ಗೆಲ್ಲುವ ಬರುವ ಕದನದೊಳು ಗುರುಪತಿ ಜಯವ, ಅದ ಗೆಲ್ಲಿಸಿ ಗೆಲ್ಲುವ ಬರುವ ಆದವನ ಸಾರಥಿಯ ಭಾರವ ವೈದಿಜಯ. ಆದವನ ನೀಯನ್ನು ಕೊರಿದು ಸಾರಥಿಯ ಭಾರವ ವೈದಿಜಯ. ಧನ್ಯನಾದನ ಹರಿಯೇ, ಧನ್ಯನಾದನ ಧನ್ಯನಾದನ ಧನ್ಯನಾದನ. ಹೋಗಿ ಬಾ ಪಾರ್ಥ, ನಿನಗೆ ಮಂಗಳವಾಗಲಿ. ಈಗ ನನಗೆ ಅನುಮತಿಯನ್ನು ಕೊಡು ದೇವ, ಪುನಃ ನೋಡುವನು. ದ್ವಾರಕ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸುತ್ತಿದ್ದರೂ ಸಹ ಮದ್ದಾನೆ ಬಲವುಳ್ಳ ಗುರುಬಾಲಮ ಯಾದವ ಅಕ್ಷೋಣಿ ಸೈನ್ಯ ನನ್ನ ವಶ. ಎಲವೋ ದ್ವಿತೀಯ ಪಾಂಡವ, ಬೋರ್ಗರಿದು ಹುಟ್ಟಿ ಬರುತ್ತಿರುವ ಭೀಕರ ಸಮರದಲ್ಲಿ ನಿನ್ನ ಒಡಲನ್ನು ಸಿಗಿಯಲು ಈ ನನ್ನ ಹುಕ್ಕಿನ ಬಾವುಗಳು ಹೆಜ್ಜೆ ಹೆಜ್ಜೆ ಕುಣಿಯುತ್ತಿರುವವು. ಈ ಅಖಂಡ ಸಾಮ್ರಾಜ್ಯವು ನನ್ನ ಸತ್ತಾಗಬೇಕು. ರತ್ನಖಚಿತವಾದ ರಾಜಸಿಂಹಾಸನ ಸದಾ ನನ್ನ ಅಧೀನದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಆ ಮಣಿಮಕುಟ ಸದಾ ನನ್ನ ಮಸ್ತಕದಲ್ಲಿ ರಾಜರಿದ್ದಿರಬೇಕು. ಇದಕ್ಕೇನಾದರೂ ಅಡ್ಡಿ ಬರುವ ಆ ಪಾಂಡವರ
ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಕ್ಷೇತ್ರ. ಕುರುಕ್ಷೇತ್ರ ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಹೆಣ್ಣನಿಂದ ಬೆಳೆದನು ಯಾದವ ಬೆಳೆದನು ಪಾಂಡವರ ಸೈನ್ಯ. ಜ್ವಲಾಮರು ಕಲ್ಲಲು ಗುಳಿಗೈದವಾದಿ ಸಮರಯಾದರು. ಜ್ವಲಾಮರು ಕಲ್ಲಲು ಗುಳಿಗೈದವಾದಿ ಸಮರಯಾದರು. ಧರ್ಮಕ್ಷೇತ್ರ ಗುರುಗೇಂದ್ರ ಗುರು ಪಾಂಡವರಿಗೆ ಕ್ಷೇತ್ರ. ತಮ್ಮನು ಅದನದಿರುವ ಓದಿ ಬಿಡುವ ವೀರ ಕಣ್ಣನು. ನನ್ನ ಅದನದಿರುವ ಓದಿ ಬಿಡುವ ವೀರ ಕಣ್ಣನು. ಧರ್ಮಕ್ಷೇತ್ರ ಗುರುಗೇಂದ್ರ ಗುರು ಪಾಂಡವರಿಗೆ ಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ.